ಇನ್ವೆಂಟ್ರಿ ಬಂದು ಒಂದು 1500 ಇದೆ. ಡೈಲಿ 50% ಆಫ್ ದ ಐಟಮ್ ಡೈಲಿ ಇಶ್ಯೂ ಆಗ್ತಾ ಇರುತ್ತೆ. ಸೊ ಇಷ್ಟು ಬಂದು ಡಿಗ್ರಿ ವರ್ಕ್. ಯಾರು ಡಿಗ್ರಿ ಮಾಡಿ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಇಯರ್ ವಾಟ್ ಕಮ್ ಗೈಸ್ ರಿಸೈನ್ ಮಾಡಾಯ್ತು. ಇಯರ್ ವಾಟ್ ಕಮ್ ಗೊತ್ತಿಲ್ಲ ಇನ್ನು ರಿಸೈನ್ ಮಾಡಿದ್ದೀನಿ ಅಂತ. ಇವಾಗ ಈ ವಿಡಿಯೋ ಬಿಟ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ರಿಸೈನ್ ಮಾಡಿರೋದು. ಸೊ ನಾವು ರಿಸೈನ್ ಮಾಡಿದ್ದೀವಿ. ನಿಮ್ಗೆ ಏನ್ ಅನ್ಸಿದೆ? ಫೀಲಿಂಗ್ ಆಗ್ತಿಲ್ವಾ? ತೊಲಗೋದ್ರೆ ಸಾಕು ಅನಿಸುತ್ತೆ. ಇದೆಲ್ಲ ಮಿಸ್ ಮಾಡ್ಕೊಂಡು ಅಂತಾರೆ ಜಾಸ್ತಿ ನಮ್ಮನ್ನ. ನನ್ನಂತ ಒಂದು ಜಮ್ನ ಲಾಸ್ಟ್ ಮಾಡ್ಕೊಂಡಿದ್ದಾರಲ್ಲ ಅಂತ. 20 ವರ್ಷ ಕಷ್ಟಪಟ್ಟರೆ ಮುಂದೆ ಕೆಲಸ ಮಾಡ್ತಾರೆ. ಅದು ಡಿಗ್ರಿ ಕೆಲಸ ಇದೆಲ್ಲ ಡಿಗ್ರಿ ಕೆಲಸ. ಡಿಗ್ರಿ ಓದಿರೋರು ನೋಡ್ಕೊಳ್ಳಿ. ಇಲ್ಲಿ ಅಣ್ಣ ಏನ್ ಮಾಡ್ತಾರೆ? ನಮ್ದಾರೆ ಡಿಗ್ರಿ ಡಿಪ್ಲೊಮಾ EMC ಬೇಕಾ ನಿಮ್ಗೆ ಇದೆಲ್ಲ? ಇಲ್ಲೇ ಇಷ್ಟೇ ಇದೆ ಸಿಸ್ಟಮ್ ವರ್ಕ್ ನೀವು ಮಾಡೋದು. AMC ಮಾಡಿ ತೊಡರೆ ಕಲಿಸೋದು. ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಕೌಂಟೆಂಟ್ ಕೆಲಸ ಕೊಡ್ತಾರೆ. ಇದೆಲ್ಲ ಎತ್ತಬೇಕೇನಿಲ್ಲ, ಎತ್ತಬೇಕು, ಟ್ರೇಗ್ ಹಾಕ್ಬೇಕು, ಗಾಡಿಗೆ ಹಾಕ್ಬೇಕು. ಗಾಡಿ ಬರುತ್ತೆ, ಗಾಡಿ ತಂದು ವಿಡಿಯೋ ತೋರಿಸ್ತೀನಿ, ಗಾಡಿಗೆ ಹಾಕ್ಬೇಕು. 20,000 ಜಾಸ್ತಿ ಇಲ್ಲ, 25 ಬರುತ್ತೆ. ಇನ್ನೇನು ಬರುತ್ತೆ, ಏನಿಲ್ಲ ಬರಲ್ಲ ಅಂತಲ್ಲ. ಬಟ್ ಆದ್ರೆ ಈ ತರ ಕಸ ಕೆಲಸ ಮಾಡ್ಬೇಕಾಗುತ್ತೆ. ಕಸ ಇಲ್ಲಿ ಅವರು ವರ್ಕ್ಶಿಪ್ ಅಂತ ಕೆಲಸ ಮಾಡೋರು. ಕೈಲಾಸ ಅಂತ ಮಾಡ್ತಾರೆ. ಅವ್ರ ಕೆಲಸ ಮುಗಿತು, ಇವಾಗ ನಾವು ಕೈ ಹಾಕ್ಬೇಕು. ಇದೆಲ್ಲ ಈ ಕೆಲಸ ಮಾಡ್ಬೇಕಂದ್ರೆ ಫಾರ್ಮಲ್ಸ್ ಹಾಕಿರ್ಬೇಕು. ಇದೆ ಗೈಸ್ ನಮ್ದು ಬಾಕ್ಸ್ ಅಂತ ಕೆಲಸ. ಸಿಸ್ಟಮ್ ವರ್ಕ್ ಇಲ್ವಾ ಅಂತ ಕೇಳ್ಬೋದು. ಸಿಸ್ಟಮ್ ವರ್ಕ್ ಇದೆ. ಇಲ್ಲಿ ಏನು ಐಟಮ್ ಇದೆ, ಈ ಐಟಮ್ನ ಡಿಸ್ಪ್ಯಾಚ್ ಮಾಡೋಕ್ಕೆ ಅಂದರೆ ಇಶ್ಯೂ ಮಾಡ್ಬೋದು. ಇಶ್ಯೂ ಮಾಡಿ ಅದನ್ನ ಕಳಿಸೋದು, ಅದೇ ಸಿಸ್ಟಮ್ ವರ್ಕು. ಇಲ್ಲೇನು ಸ್ಟಾಕ್ ಕಾಣಿಸ್ತಿದೆ, ಈ ಸ್ಟಾಕ್ನ ನಾವು GRN ಮಾಡಿ, GRN ಅಂದರೆ ಗುಡ್ಸ್ ರಿಸೀವಿಂಗ್ ನೋಟ್ ಅಂತ, GRN ಮಾಡಿ ಅದನ್ನ ಅಂದರೆ ಈ ಐಟಮ್ನ ನಾವು ಸ್ಟಾಕಿಗೆ ತಗೊಂಡು ಸಿಸ್ಟಮ್ ವರ್ಕಲ್ಲಿ ಐಟಮ್ನ ಸ್ಟಾಕಿಗೆ ತಗೊಂಡು ತಿರ್ಗಾ ಐಟಮ್ನ ಇಶ್ಯೂ ಮಾಡೋದು, ಅಂದರೆ ಸ್ಟಾಕಿಂದ ಮೈನಸ್ ಮಾಡಿ ಹಾಸ್ಪಿಟಲ್ ಕಳಿಸೋದು. ಇದೇ ವರ್ಕು. ಸೊ ಇಷ್ಟು ಸಿಸ್ಟಮ್ ವರ್ಕು. ಇನ್ನೇನಿದ್ರು ಮಿಕ್ಕಿದೆಲ್ಲ ಫಿಸಿಕಲ್ ವರ್ಕ್. ಇದೆ ಏನು ಐಟಮ್ ಬರುತ್ತೆ, ಐಟಮ್ ಅನ್ಲೋಡ್ ಮಾಡ್ಬೇಕು ನಾವೇ. ಲಿಫ್ಟಿಗೆ ಹಾಕಬೇಕು. ಗ್ರೌಂಡ್ ಫ್ಲೋರ್ ತೋರಿಸ್ತೀನಿ. ಗ್ರೌಂಡ್ ಫ್ಲೋರಲ್ಲಿ ಲಿಫ್ಟಿಗೆ ಹಾಕಬೇಕು. ಸೆಕೆಂಡ್ ಫ್ಲೋರ್ಗೆ ಬರುತ್ತೆ ಲಿಫ್ಟಿಂದ. ಸಮ್ಟೈಮ್ಸ್ ಲಿಫ್ಟ್ ಕೆಟ್ಟೋದಾಗ ನಾವು ಸೆಕೆಂಡ್ ಫ್ಲೋರಿಗೆ ಎತ್ಕೊಂಬರ್ಬೇಕು. ಲಿಫ್ಟಿಂದ ತಿರ್ಗಾ ಈ ಬಾಕ್ಸಸ್ಸು, ಐಟಮ್ಸ್ ಎಲ್ಲ ಐಟಮ್ ನಾವು ಅನ್ಲೋಡ್ ಮಾಡಬೇಕು, ಅರೇಂಜ್ ಮಾಡ್ಕೊಬೇಕು. ತಿರ್ಗಾ ಖಾಲಿ ಆಗುತ್ತೆ, ತಿರ್ಗಾ ಐಟಮ್ ಬರುತ್ತೆ. ಇದೇ ಫುಲ್ ಲೋಡ್ ಬರುತ್ತೆ, ಲೋಡು ಅನ್ಲೋಡ್ ಮಾಡ್ತಾ ಇರಬೇಕು. ಅಂದರೆ ಡಿಸ್ಪ್ಯಾಚ್ ಮಾಡೋದು ಮಾತ್ರ ದಿನ ಇರುತ್ತೆ. ದಿನ ಡಿಸ್ಪ್ಯಾಚ್ ಮಾಡ್ತಾನೆ ಇರಬೇಕು. ದಿನ ಡಿಸ್ಪ್ಯಾಚ್ ಮಾಡ್ತಾನೆ ಇರಬೇಕು. ಐಟಮ್ ಏನು ಬಂದಿರುತ್ತೆ ಇಲ್ಲಿ. ಇನ್ವೆಂಟ್ರಿ ಬಂದು ಒಂದು 1500 ಇದೆ. ಆಲ್ಮೋಸ್ಟ್ 1500ಅಲ್ಲಿ 50% ಡೈಲಿ 50% ಆಫ್ ದ ಐಟಮ್ ಡೈಲಿ ಇಶ್ಯೂ ಆಗ್ತಾ ಇರುತ್ತೆ. ಡೈಲಿ ಇಶ್ಯೂ ಮಾಡಿ ಅಂದರೆ ಡಿಸ್ಪ್ಯಾಚು ಇಶ್ಯೂ ಮಾಡಿ ಅದನ್ನ ನಾವು ಹಾಸ್ಪಿಟಲ್ ಕಳಿಸ್ಬೇಕು. 50% ಐಟಮ್ ಏನಿದೆ ಅಂದರೆ 1500 ಅಂದರೆ ಕಾಲಿಗೆ ಎಷ್ಟಾಯಿತು ಅಂದರೆ 750 ಐಟಮ್ಸ್ ಆಲ್ಮೋಸ್ಟ್ ಇಶ್ಯೂ ಆಗ್ತಾ ಇರುತ್ತೆ. ಅದು ಇಶ್ಯೂ ಮಾಡಿ ನಾವು ದಿನ ಕಳಿಸ್ತಾ ಇರಬೇಕು. ಅದನ್ನ ಐಟಮ್ನ ತೆಗೆದು ಡಿಸ್ಪ್ಯಾಚ್ ಮಾಡಿ ಸೆಕ್ಯೂರಿಟಿ ಹತ್ರ ಚೆಕ್ ಮಾಡಿಸಿ ಅಷ್ಟು ಐಟಮ್ನೂ ಈ ಗಾಡಿಗೆ ಲೋಡ್ ಮಾಡಿ ಕಳಿಸಿ ತಿರ್ಗಾ ಅದು ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲಿ ಅನ್ಲೋಡ್ ಮಾಡಿ ತಿರ್ಗಾ ಬರೋದು. ಸೊ ಇದು ದಿನಕ್ಕೆ 4 ಸಲ ಕಳಿಸ್ಬೇಕು. ಸೊ ಇಷ್ಟು ಬಂದು ಡಿಗ್ರಿ ವರ್ಕ್. ಯಾರು ಡಿಗ್ರಿ ಮಾಡಿ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲಿ ಡಿಗ್ರಿ ಓದಿಸಿರೋ ಅಪ್ಪ ಅಮ್ಮಂದಿರಿಗೆ ಹೇಳ್ಬೇಕಂದ್ರೆ ನಿಮ್ಗೆ ಅನ್ಸುತ್ತೆ ನನ್ನ ಮಗ ನನ್ನ ಮಗಳು ಆಫೀಸ್ ವರ್ಕ್ ಮಾಡ್ತಾಯಿದ್ದಾರೆ, ಆಫೀಸಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಬಟ್ ಆ ವರ್ಕು ನನ್ನ ವರ್ಕ್ ಬಂದು ಫಿಸಿಕಲಿ ಆ್ಯಂಡ್ ಮೆಂಟಲಿ, ಅಂದರೆ ಫಿಸಿಕಲಿ ಮತ್ತು ಸಿಸ್ಟಮಲ್ಲಿ ವರ್ಕ್ ಮಾಡ್ಬೋದು ನಂದು. ಬಟ್ ಬೇರೆಯವ್ರದ್ದು ಇರುತ್ತೆ ಜಸ್ಟ್ ಬರೀ ಫಿಸಿಕಲ್ ವರ್ಕ್ ಇರುತ್ತೆ. ಇನ್ನು ಕೆಲವೊಬ್ರದ್ದು ಬರೀ ಸಿಸ್ಟಮ್ ವರ್ಕ್ ಇರುತ್ತೆ. ಸಿಸ್ಟಮ್ ವರ್ಕ್ ಏನು ಈಸಿ ಬಿಡಪ್ಪ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಅದು ಮೆಂಟಲಿ ಪ್ರೆಷರ್ಸ್ ಇರುತ್ತೆ, ಟಾರ್ಗೆಟ್ಸ್ ಕೊಡ್ತಾರೆ. ಸೊ ದಿನಕ್ಕೆ ಇಷ್ಟು ಟಾಸ್ಕ್ ಅಂತ ಇರುತ್ತೆ, ಟಾಸ್ಕ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಫೀಲ್ಡಲ್ಲಿ ಎಲ್ಲ ಥರ ಇರುತ್ತೆ. ಬಟ್ ನೀವು ಏನು ಕ್ವಾಲಿಫಿಕೇಷನ್ ಮಾಡಿರ್ತೀರಲ್ಲ, ಕ್ವಾಲಿಫಿಕೇಷನ್ ಬೇಸ್ ಮೇಲೆ ನಿಮಗೆ ವರ್ಕ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಸೊ ನಾನು ಹೇಳ್ತಾರ ಪಾಯಿಂಟ್ ಇಷ್ಟೇ, ನೀವು ಡಿಗ್ರಿ ಬಿಟ್ಬಿಟ್ಟು ಬೇರೆ ಕೋರ್ಸ್ ಮಾಡಿ. ನೀವು ಕೆಲಸ ಸೇರ್ಕೊಂಡಿಲ್ಲ ಅಂದ್ರೂ ನಿಮ್ಗೆ ಅದು ನೀವೇನು ಕೋರ್ಸ್ ಮಾಡಿರ್ತೀರ ಅದು ಲೈಫ್ ಕೊಡಬೇಕು ನಿಮಗೆ. ಲೈಕ್ ಎಡಿಟಿಂಗ್ ಇರ್ಬೋದು, ಇಲ್ಲಾಂದರೆ ಗ್ರಾಫಿಕ್ಸ್ ಇರ್ಬೋದು, ಪೇಂಟಿಂಗ್, ಆ ಥರ
ಆ ಥರ ಕಲಿಕರ್ ಆ್ಯಕ್ಟಿವಿಟೀಸ್ ಮೇಲೆ ನೀವೇ ಫೋಕಸ್ ಮಾಡಿ. ಸೊ ಅದು ನಿಮ್ಗೆ ಕೆಲಸ ಸಿಕ್ಕಿಲ್ಲ ಅಂದ್ರೂ ನಿಮ್ಗೆ ಆಚೆ ಕಡೆ ಬೇರೆ ಕಡೆ ಆದರೂ ಕೆಲಸ ಸಿಗುತ್ತೆ. ನಿಮ್ಮ ಟ್ಯಾಲೆಂಟ್ ನೋಡಿದ್ರೂ ನಿಮಗೆ ಕೆಲಸ ಸಿಗುತ್ತೆ. ಸೊ ನೀವು ಅದರಿಂದ ಕೆಲಸ ಸಿಕ್ಕಿಲ್ಲ ಅಂದ್ರೆ ನೀವು ಅರ್ನ್ ಮಾಡ್ಬೋದು, ಅರ್ನ್ ಮಾಡೋ ರೀತಿ ನೀವು ಮಾಡ್ಕೊಬೋದು. ಸೊ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ. ಸೋಷಿಯಲ್ ಮೀಡಿಯಾ ಮುಂಚೆ ಆದರೆ ಸೋಷಿಯಲ್ ಮೀಡಿಯಾಸ್ ಎಲ್ಲ ಏನೂ ಇರ್ತಿರ್ಲಿಲ್ಲ. ಸೊ ನಮಗೆ ಅಷ್ಟೊಂದು ಸಪೋರ್ಟ್ ಸಿಗ್ತಿರ್ಲಿಲ್ಲ. ಸೊ ಇವಾಗ ಸೋಷಿಯಲ್ ಮೀಡಿಯಾಸ್ ಇದೆ, ಫೋನ್ ಇದೆ, ಎಲ್ಲರ ಹತ್ರನೂ ಅಫ್ಕೋರ್ಸ್ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ. ತುಂಬ ಆಪರ್ಚುನಿಟೀಸ್ ಇದೆ. ಸೊ ನೀವು ಅದನ್ನ ಯೂಸ್ ಮಾಡ್ಕೊಬೇಕು ಅಷ್ಟೇ. ಸೊ ಲೌಡ ಯಾರೇ ಡಿಗ್ರಿ ಮಾಡ್ತಿದ್ರೆ ಡಿಗ್ರಿ ಓದೋದು ಬಿಡ್ರಪ್ಪ, ಫಸ್ಟು ವೇಸ್ಟು, ಏನೂ ಇಲ್ಲ ನಿಮಗೆ. ನೀನು ಡಿಗ್ರಿ ಓದ್ರು ನೀನು ಓದಿಲ್ಲ ಅಂದ್ರೂ ನಿನಗೆ ಕೊಡೋದು 15,000 ಸಂಬಳನೇ, 10,000 ಸಂಬಳನೇ. ಅಮ್ಮಮ್ಮ ನೀನು ಇನ್ಫ್ಲೂಯೆನ್ಸ್ ಮೇಲೆ ಬಂದರೆ ಬೌಂಡ್ರಿ 20 ಕೊಡ್ತಾರೆ ನೋಡಪ್ಪ, ನಿನಗೆ 20,000 ಸಂಬಳ ಕೊಡ್ತಾರೆ ಬೌಂಡ್ರಿ. ನಿನ್ಗೆ ಇನ್ಫ್ಲೂಯೆನ್ಸ್ ಇಲ್ಲ, ಲೌಡನೂ ಇಲ್ಲ, ನಾನು ಹಂಗೆ ಓದಿ ಹಂಗೆ ಸೇರ್ಕೋತೀನಿ ಅಂದರೆ ಮ್ಯಾಕ್ಸಿಮಮ್ ನಿನ್ಗೆ 15,000 14,000 ಸಂಬಳ ನೀನು ಡಿಗ್ರಿ ಓದಿರೋದಕ್ಕೆ. ನಿಮಗೆ ಅಂತಲ್ಲ, ನನಗೂ ಅಷ್ಟೇ ಇದ್ದಿದ್ದು. ಡಿಗ್ರಿ ಓದಿ 14,000 ಸಂಬಳದ ಕೆಲಸ ಮಾಡ್ತಿದ್ದೆ. ಅಲ್ಲಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಜಂಪ್ ಆದೆ, ಇಲ್ಲಿ 20,000ಕ್ಕೆ ಮಾತಾಡಿ ಉಳಿಸ್ಕೊಂಡೆ. ಈ 20,000 ಸಂಬಳದಲ್ಲಿ 4,000 ಪೆಟ್ರೋಲ್ಗೆ ಹೋಗುತ್ತೆ. ಇನ್ನು 16,000 ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ನನ್ನ ಮಗನೂ ಖುಷಿಲ್ ಪಾಪ ಅವರು ಕಮಿಟ್ಮೆಂಟ್ ಹಾಕೊಂಡ್ಬಿಡ್ತಾರೆ, EMI ಎಲ್ಲ ಕಟ್ಟಿ ತೀರ್ಸ್ಕೊಳ್ಳೋಣ ಅಂತ. ಆ EMI ನನ್ನ ತಲೆ ಮೇಲೆ ಇವಾಗ ನಾನು ತೊಗೊಳೋದು 20,000 ಅಂದರೆ ತ್ರಿಬಲ್ ಐತೆ, 60,000 ನನ್ನ ತಲೆ ಮೇಲೆ ಐತೆ. ಅಂದರೆ EMI ಕಟ್ಕೊಂಡು ಅಲ್ಲಿಗೆ ದುಡ್ದಿದ್ದು ಅಲ್ಲಿಗೆ EMI ಕಟ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ಬೇರೆ ಅಂತೂ ಏನೂ ನಂಗೆ ಸಿಗ್ತಾಯಿಲ್ಲ, ಏನು ಸಾಧಿಸೋಕ್ಕೂ ಆಗೋದಿಲ್ಲ. ಈ ಮಿಕ್ಕೋ 3 ಕಾಸಲ್ಲಿ ತಿರ್ಗಿ ಅದು ಪೆಟ್ರೋಲ್ ಹಾಕ್ಸ್ಕೊಬೇಕು. EMI ಕಟ್ಮೇಲೆ ಅಂತೂ ₹1 ಮಿಕ್ಕಲ್ಲ. ಮಂತ್ ಎಂಡಲ್ಲಂತೂ ಭಿಕ್ಷುಕರು ಆಗ್ಬಿಟ್ಟಿರ್ತೀವಿ, ನಾವೇನೆ ಆರೇಂಜಿಗೆ ಆಗ್ಬಿಟ್ಟಿರ್ತೀವಿ. ಸೊ ನಾನು ಹೇಳೋದೇನೆಂದರೆ, ನಿಮ್ಮ ಪ್ಯಾಷನ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕನ್ಸೇನಿದೆ ಅದನ್ನ ಬಿಟ್ಕೊಡ್ಬೇಡಿ. ಹೌದು, ಮನೇಲಿ ತುಂಬ ಕಷ್ಟ ಇರುತ್ತೆ, ಬಟ್ ನಿಮ್ಮ ಡ್ರೀಮ್ನು ನೀವು ಮುಚ್ಚಕ್ಕೆ ಹೋಗ್ಬೇಡಿ. ಏನಿದೆ ಅದನ್ನ ನಿಮ್ಮ ಡ್ರೀಮ್ ಮೇಲೆ ನೀವು ಫೋಕಸ್ ಮಾಡಿ, ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ನಮಗೆ ಮೈ 2025 ಆ್ಯಂಡ್ ಒಳಗಡೆನೆ ನಾವೇನೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ನಮಗೆ ರಿಗ್ರೆಟ್ ಆಗಬಾರ್ದು, ಮೈನ್ ಥಿಂಗ್ ಅದು. ರಿಗ್ರೆಟ್ ಆಗಬಾರ್ದು. ಮುಂದಕ್ಕೊಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದಾಗ ಅಯ್ಯೋ ನಾನು ಅವಾಗಲೇ ಟ್ರೈ ಮಾಡಬೇಕಿತ್ತು, ಏಜ್ ಇತ್ತು ಅನ್ನೋ ಥರ ರಿಗ್ರೆಟ್ ಆಗಬಾರ್ದು. ಸೊ ಏನಿದೆ ಎಲ್ಲ ಇವಾಗಲೇ ಕೈ ಸುಟ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸುಟ್ಕೊಂಡ್ಬಿಟ್ಟು ಅಂದ್ಬಿಟ್ಟು ಬೇಜಾರಾಗಿ ಕೂತ್ಕೊಂಡ್ಬಿಡಿ. ಅದರಿಂದ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಕಲ್ತ್ಕೊಳ್ಳಿ. ಓಕೆ, ಕೆಲಸ ಇದೆ, ಬಾಕ್ಸ್ ಗಿಕ್ಸ್ ಎಲ್ಲ ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಿಬಿಟ್ಟು ಟೈಮ್ ಸಿಕ್ಕರೆ ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್ ಬಾಯ್.